ಸ್ನೇಹಿತರೆ, ನನ್ನ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮ್ಯಾಕೋ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಮ್ಯಾಕೋ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಹೇಗೆ ನಾವು ಮಾಡ್ತೀವಿ ಅನ್ನೋದನ್ನ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಾವು ರೈಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ಗೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಪಿನ್ಸ್ ಅಂತ ಹಾಕಿರ್ತೀವಿ. ಫಸ್ಟ್ ಹಿಪ್ ಸೆಂಟರ್ ಅಂತ ಹಿಪ್ ಜಾಯಿಂಟ್ನ ಸೆಂಟರ್ನ ನಾವು ಚೆಕ್ ಮಾಡಿದ್ವಿ, ಮತ್ತು ಕೆಲವು ಬೋನಿ ಪಾಯಿಂಟ್ಸ್ನ ಇದರಲ್ಲಿ ನಾವು ಪಾಯಿಂಟ್ ಕೈಲಿರುವಂಥ ಒಂದು ಇನ್ಸ್ಟ್ರೂಮೆಂಟ್ ಇಂದ ನಾವು ಪಾಯಿಂಟ್ ಮಾಡ್ತೀವಿ. ಅದು ಆ ಒಂದು ಮಾನಿಟರ್ ಮೇಲೆ ಬರ್ತಾ ಇರುತ್ತೆ. ಮಾನಿಟರ್ ಮೇಲೆ ಬಂದಾಗ ಈ ಒಂದು ವ್ಯಕ್ತಿದು ನಾವು ಏನು ಸರ್ಜರಿ ಮಾಡ್ತಾ ಇದೀವಿ, ಎಷ್ಟು ಮೊಣಕಾಲಿದ್ದು ಸೈಜ್ ಏನಿದೆ, ಎಷ್ಟು ಲೂಸ್ ಇದೆ, ಯಾವ ರೀತಿ ಅದ್ರದ್ದು ಮೂಳೆದು ಶೇಪ್ ಇದೆ, ಮತ್ತು ಈ ಒಂದು ಎಲ್ಲೆಲ್ಲಿ ಸೌದಿದೆ, ಪ್ರತಿಯೊಂದು ಒಂದೊಂದು ಸೆಂಟಿಮೀಟರ್ ಸಹ ಒಂದೊಂದು 1 mm ಸಹ ಇದು ನಾವು ಇಲ್ಲಿ ಒಂದು ರೆಕಾರ್ಡ್ ಆಗ್ತಾ ಇದೆ. ಈ ಒಂದು ವ್ಯಕ್ತಿದು ಸಿ-ಟಿ ಸ್ಕ್ಯಾನ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಇದೇ ಸಿಸ್ಟಮ್ ಅಲ್ಲಿ. ಅಪ್ಲೋಡ್ ಮಾಡಿರುವಂತಹ ಸಿ-ಟಿ ಸ್ಕ್ಯಾನ್ ಮೇಲೆ ನಾವು ಇದನ್ನ ಕ್ರಾಸ್ ಚೆಕ್ ಮಾಡ್ತಾ ಇರೋ ತರ ನಾವು ಅನ್ಕೋಬಹುದು. ಈಗ ನಾವು ಏನ್ ಕ್ರಾಸ್ ಚೆಕ್ ಮಾಡ್ತಾ ಇದೀವಿ ಇದರಲ್ಲಿ, ಈ ಈ ಒಂದು ಏನ್ ಆಪರೇಷನ್ ಮಾಡ್ತಾ ಇದೀವಿ ಅವ್ರದ್ದು ಯಾವ ಆಂಗಲ್ ಅಲ್ಲಿ ಇದು ಆಕ್ಸಿಸ್ ಇದೆ, ಎಷ್ಟು ಓಪನಿಂಗ್ ಇದೆ. ನೋಡಿ, ಇಲ್ಲಿ ನೋಡ್ಬೋದು ನೀವು 9 ಡಿಗ್ರಿ ಅಂತ ಇದೆ, 9 ಡಿಗ್ರಿ ಬೋಯಿಂಗ್ ಇದೆ, ಬೋಲೆಗ್ಸ್ ಇದೆ. ನಾವ್ ಇದನ್ನ ಈ ತರ ಓಪನ್ ಮಾಡಿದ್ರೆ ಇಷ್ಟು ಓಪನ್ ಆಗಿ 0 ಡಿಗ್ರಿ ವರೆಗೂ ಬರ್ತಾ ಇದೆ. ಸೊ ಇದೆಲ್ಲ ಇನ್ಫಾರ್ಮೇಶನ್ ನಾವು ಫಸ್ಟ್ ರೆಕಾರ್ಡ್ ಮಾಡಿದ್ವಿ. ಅದಾದ್ಮೇಲೆ ಎಕ್ಸ್ಟ್ರಾ ಮೊಳೆ ಏನ್ ಬೆಳೆದಿರುತ್ತೆ ಅದನ್ನ ನಾವು ತೆಗಿತೀವಿ. ಅದಕ್ಕೆ ಆಸ್ಟ್ರೋಫೈಟ್ ರಿಮೂವಲ್ ಅಂತ ಹೇಳ್ತೀವಿ. ಆಸ್ಟ್ರೋಫೈಟ್ ರಿಮೂವ್ ಮಾಡಿದ್ಮೇಲೆ ಈಗ 9 ಇಂದ 0 ಡಿಗ್ರಿ ವರೆಗೂ ನಾವು ಅದನ್ನ ಬರ್ಬೋದು. 0 ಅಂದ್ರೆ ಕಾಲು ಸ್ಟ್ರೈಟ್ ಆಗುವಂಥದ್ದು, ಕಂಪ್ಲೀಟ್ ಸ್ಟ್ರೈಟ್ ಆಗುವಂಥದ್ದು ಬಂದ್ರೆ 0 ಡಿಗ್ರಿಗೆ ನಾವು ಅದು ಅಲೈನ್ಮೆಂಟ್ ಕಂಪ್ಲೀಟ್ ಸ್ಟ್ರೈಟ್ ಇದೆ ಅಂತ. ಇಲ್ಲಿ ನೋಡಿ, ಇದು ಓಪನ್ ಮಾಡಿದಾಗ ಔಟ್ ಸೈಡ್ ಓಪನ್ ಮಾಡಿದ್ರೆ ಎಷ್ಟಿದೆ, ಇನ್ಸೈಡ್ ಓಪನ್ ಮಾಡಿದ್ರೆ ಎಷ್ಟಿದೆ, ಮತ್ತು ಎಷ್ಟು ಆಂಗಲ್ ಅಲ್ಲಿ ನಾವು ಕಟ್ ಮಾಡಬೇಕು, ಯಾವ ಆಂಗಲ್ ಅಲ್ಲಿ ಇದನ್ನ ಮೂಳೆದು ಶೇಪಿಂಗ್ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಒಂದು ಒಂದು ಸೆಂಟಿಮೀಟರ್ ಒಂದೊಂದು 1 mm ಸಹ, ಅಥವಾ 0 ಡಿಗ್ರಿ 1 ಡಿಗ್ರಿ ಸಹ ನಾವು ಪ್ರತಿಯೊಂದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಈ ಒಂದು ಸ್ಕ್ರೀನ್ ಮೇಲೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ, ನಾವು ಇಂಪ್ಲಾಂಟ್ ಹಾಕಿದ್ರೆ ಇದು ಈ ರೀತಿ ಆಂಗಲ್ ಕೂತ್ಕೊಳ್ಳುತ್ತೆ. ಇಂಪ್ಲಾಂಟ್ಸು ಈ ರೀತಿ ಆಂಗಲ್ ಅಲ್ಲಿ ಇದು ಫೈನಲ್ ಕೂತ್ಕೊಳ್ಳುತ್ತೆ. ಇಷ್ಟು ಸೈಜ್ ಹಾಕಬೇಕು ಅನ್ನೋದನ್ನು ನಾವು ಬಂತು ಆಲ್ರೆಡಿ. ಈಗ ನನ್ನ ಕೈಲಿ ಏನು ಇಟ್ಕೊಂಡಿದ್ದೀನಿ ಅಂತಂದ್ರೆ, ಇದು ಸಾ ಅಂತ ಏನ್ ಹೇಳ್ತೀವಿ, ಇದು ಮ್ಯಾಕೋ ಅಂತ ಒಂದೊಂದು ಕಂಪ್ನಿ ಅದ್ರ ಮೇಲೆ ಬರ್ದಿದೆ ನೋಡಿ, MAKO ಅಂತ. ಈ ಮ್ಯಾಕೋ ಅನ್ನೋಂಥ ಒಂದು ಕಂಪ್ನಿ, ಅದು ಇಲ್ಲಿ ನೋಡಿ ಹಸಿರು ಕಲರ್ ಮಾರ್ಕಿಂಗ್ ಆಗಿದೆ, ಅಂದ್ರೆ ಅದು ಹ್ಯಾಪ್ಟಿಕ್ ಮಾರ್ಜಿನ್ಸ್ ಅಂತ. ಆ ಹಸಿರು ಕಲರ್ ಮಾರ್ಕಿಂಗ್ ಆಗಿರೋ ಸುತ್ತ ಅದ್ರ ಆ ಕಡೆ ಈ ಕಡೆ ಸಹ ಹೋಗಲ್ಲ, ನಾವು ಕಟ್ ಮಾಡಿದ್ರು ಹೋಗಲ್ಲ. ನೋಡಿ, ಇಲ್ಲಿ ನೋಡಿ ಮಾರ್ಕಿಂಗ್ ಇದೆ. ಅಂದ್ರೆ ಆ ಆ ಒಂದು ಸ್ಪೆಸಿಫಿಕ್ ಈ ಒಂದು ಫೀಚರು ಈ ಒಂದು ಕಂಪನಿಯಲ್ಲಿ ಇರೋದ್ರಿಂದ ಇದು ತುಂಬಾ ಒಳ್ಳೆ ಕ್ವಾಲಿಟಿ, ಒಳ್ಳೆ ಸುಪೀರಿಯರ್ ಕ್ವಾಲಿಟಿ ರೋಬೋಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ನೀವು ನೋಡಿ, ಎಲ್ಲಾದ್ರೂ ಸುತ್ತ ಒಂದು ಬೌಂಡ್ರಿ ಇದೆ. ಆ ಬೌಂಡ್ರಿ ಕ್ರಾಸ್ ಮಾಡಿ ಅದು ಬೇರೆ ಯಾವುದೇ ಸ್ಟ್ರಕ್ಚರ್ನು ಅದು ಡ್ಯಾಮೇಜ್ ಮಾಡಲ್ಲ. ಸೊ ಈಗ ನಾವು ಬೋನ್ ಪ್ರಿಪರೇಷನ್ ಆದ್ಮೇಲೆ ಬಾಕ್ಸ್ ಪ್ರಿಪರೇಷನ್ ಅಂತ ಮಾಡ್ತಾ ಇದೀವಿ. ಈ ಬಾಕ್ಸ್ ನಾವು ಪ್ರಿಪೇರ್ ಮಾಡಿದ್ಮೇಲೆ ಟ್ರಯಲಿಂಗ್ ಅಂತ ಮಾಡಿದ್ವಿ. ನೋಡಿ, ಇದು ಟ್ರಯಲ್ ಅಂತ. ಈ ಟ್ರಯಲ್ ಇಂಪ್ಲಾಂಟ್ಸ್ ನಾವು ಹಾಕಿದ್ವಿ. ಇದು ಹಾಕಿ ಮತ್ತು ನಾವು ಚೆಕ್ ಮಾಡ್ತೀವಿ ಎಷ್ಟು ಡಿಗ್ರಿ ಬಂತು ಅಂತ. ನೋಡಿ, 0 ಪರ್ಫೆಕ್ಟ್ ಅಲೈನ್ಮೆಂಟ್ ಬಂದಿದೆ. ಪರ್ಫೆಕ್ಟ್ ಅಂದ್ರೆ ಇದಕ್ಕಿಂತ ಬೆಟರ್ ಆಗಿ ನಾವೇನು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಬೆಂಡಿಂಗ್ ಇಷ್ಟಿದೆ, ಇಷ್ಟು ಸ್ಟ್ರೈಟ್ ಆಗ್ತಾ ಇದೆ, ಫುಲ್ ಸ್ಟ್ರೈಟ್ ಆಗ್ತಾ ಇದೆ. ಪ್ರತಿಯೊಂದು ಆಂಗಲ್, ಪ್ರತಿಯೊಂದು ಸ್ಟೆಬಿಲಿಟಿ ಎಷ್ಟಿದೆ, ಅಂದ್ರೆ ಒಳಗಡೆ ಜಾಯಿಂಟ್ ಒಳಗಡೆ ಎಷ್ಟು ಓಪನ್ ಆಗ್ತಾ ಇದೆ, ಹೊರಗಡೆ ಎಷ್ಟು ಓಪನ್ ಆಗ್ತಾ ಇದೆ, ಪ್ರತಿಯೊಂದು ನಾವು ಇನ್ಫಾರ್ಮೇಶನ್ ತಗೊಂಡ್ವಿ. ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಇದು ಚೆನ್ನಾಗಿ ಬಂದಿದೆ ಅಂತ. ಇದಾದ್ಮೇಲೆ ನಾವೀಗ ಪಟೇಲ ಅನ್ನೋವಂಥ ಒಂದು ಮೊಣಕಾಲಿನ ಒಂದು ಚಿಪ್ಪಿನ ಮೂಳೆನ ಮೇಲ್ಗಡೆನು ರಿಸರ್ಫೇಸಿಂಗ್ ಅಂತ ಮಾಡ್ತಾ ಇದೀವಿ. ನೋಡಿ, ಆ ಪಟೇಲ ಅನ್ನೋವಂಥ ಮೂಳೆದು ನಾವು ರಿಸರ್ಫೇಸಿಂಗ್ ಮಾಡಿದ್ವಿ. ಈಗ ಸಿಮೆಂಟಿಂಗ್ ಅಂತ, ಇದು ಸಿಮೆಂಟ್ ಮಿಕ್ಸ್ ಮಾಡ್ತಾ ಇದೀವಿ. ಬೋನ್ ಸಿಮೆಂಟ್ ಅಂತ ಇರುತ್ತೆ, ಇದು ವೈಟ್ ಕಲರ್ ಪೌಡರ್ ತರ, ಅದ್ರ ಲಿಕ್ವಿಡ್ ಇರುತ್ತೆ. ಅದು ಮಿಕ್ಸ್ ಮಾಡಿ ಅದು ಸೆಟ್ ಆಗುವಷ್ಟು ಒಳಗಡೆ ನಾವು ಇದನ್ನ ಪೇಸ್ಟ್ ತರ ನಾವು ಮೂಳೆ ಮೇಲೆ ಕೂರಿಸ್ಬೇಕು. ಅದಾದ್ಮೇಲೆ ಇಂಪ್ಲಾಂಟ್ ನಾವು ಇಂಪ್ಯಾಕ್ಟರಿಂಗ್ ಅಂತ ಇಂಪ್ಯಾಕ್ಟ್ ಮಾಡಿದಾಗ ನಾವು ಆ ಇಂಪ್ಲಾಂಟ್ ಸೆಟ್ ಆಗೋ ಒಳಗಡೆ ಆ ಇಂಪ್ಲಾಂಟ್ ನಾವು ಯಾವ ಆಂಗಲ್ ಅಲ್ಲಿ ಪ್ರಿಪೇರ್ ಮಾಡಿರ್ತೀವೋ ಆ ಆಂಗಲ್ ಅಲ್ಲಿ ಅದನ್ನ ನಾವು ಕುತ್ಕೊಳ್ಳುತ್ತದು. ಅದಾದ್ಮೇಲೆ ನಾವು ಆ ಮಧ್ಯದಲ್ಲಿ ಪ್ಲಾಸ್ಟಿಕ್ ಇನ್ಸರ್ಟ್ ಅಂತ ಇರುತ್ತೆ, ಆ ಇನ್ಸರ್ಟ್ ಹಾಕ್ತೀವಿ. ಇನ್ಸರ್ಟ್ ಹಾಕಿದ್ಮೇಲೆ ಕಂಪ್ಲೀಟ್ ಆಗುತ್ತೆ ಇದು ಪ್ರೊಸೀಜರ್.
ಇದಕ್ಕೆ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಥವಾ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಥವಾ ನೀ ಆರ್ಥ್ರೋಪ್ಲಾಸ್ಟಿ ಅಥವಾ ಟೋಟಲ್ ನೀ ಆರ್ಥ್ರೋಪ್ಲಾಸ್ಟಿ ಅಂತ ಕರಿತೀವಿ. ಇದು ಮ್ಯಾಕೋ ರೊಬೋಟಿಕ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ. 100% ಬ್ಯಾಲೆನ್ಸಿಂಗು ಮತ್ತು ಅಲೈನ್ಮೆಂಟು ನಾವು ಪರ್ಫೆಕ್ಟಾಗಿ ಮಾಡಿದ್ದೀವಿ. ನಿಮಗೆ ನೋಡಿದ್ರೆ ನಿಮ್ಗೆ ಅನಿಸಿರ್ಬೋದು. ಇದರಿಂದ ನಿಮಗೆ ಪ್ರಯೋಜನ ಆಯಿತು ಅಂದರೆ ನನ್ನ ವಿಡಿಯೋ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.